ನಾವು ರೈತರ ಹತ್ರ ಬೆಳೆಯೋರ ಹತ್ರ ಡೈರೆಕ್ಟ್ ಆಗಿ ಕೊಂಡ್ಕೋತೀವಿ. ಡೈರೆಕ್ಟ್ ಸರ್. ನಾಗಮಂಗಲ ಮತ್ತೆ ಬೇತಮಂಗಲ ಕೋಲಾರ ಜಿಲ್ಲೆ ಈ ಹಳೆ ರೈಸ್ಗಳಲ್ಲಿ ಸ್ಟಾರ್ಚ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ದೋಸೆ ಎಲ್ಲ ಒಂದು ಸಾಫ್ಟ್ನೆಸ್ ಬರಲ್ಲ. ಸೊ ರಾಗಿ ಉಬ್ಬಕ್ ಬಿಡಿ, ಒಂದು 4 hours ಆದ್ರೂ ಮಿನಿಮಮ್ ಉಬ್ಬಕ್ ಬಿಡಿ, ಆಲ್ಮೋಸ್ಟ್ ಲೈಕ್ ಐಸ್ ಕ್ರೀಮ್. ಕರೆಕ್ಟ್, ಕ್ರೀಮ್. ಹೌದು ಅಲ್ಲ? ರೆಡಿ ಸರ್? ರೆಡಿ ಸರ್. ವಾವ್, ಸರ್ವಿಂಗಿಗೆ ಈ ರೀತಿ ಮನೇಲಿ ಮಾಡ್ಕೊಂಡ್ಬಿಡ್ಬೋದು ಅಂತ ತೋರಿಸ್ಬಿಟ್ರಿ. ನೋಡಿ, ಇದು ಈ ರಾಗಿ ಒಂದು ಬ್ಯಾಟ್ರಿಗೋಸ್ಕರ ಬಂದಿದ್ದು. ಲೈವ್ ಆಗಿ ನಮಗೆ ರಾಗಿ ದೋಸೆ ಕೂಡ ಮಾಡಿ ತೋರಿಸ್ಬಿಟ್ರು. ವಿಂಟರಲ್ಲಿ ಹೆಂಗಾಗುತ್ತೆ ಫರ್ಮೆಂಟೇಷನ್, ಸಮ್ಮರಲ್ಲಿ ಹೆಂಗಾಗುತ್ತೆ, ನೀವೊಂದು ಸ್ಟಡಿ ಮಾಡಿ ಅದರಿಂದ ಪರಿಶ್ರಮ ಇದ್ದಿದ್ದಕ್ಕೆ ಹಿಂಗೆ ಬರೋದು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ನೋಡಿ, ಈ ಕಿಚನ್ ಬಗ್ಗೆ ಭಾಳ ಕೆಲವು ವೀಕ್ಷಕ ಪರಿಚಯ ಇರ್ತದೆ. ನಮ್ಮ ಹಳೆಯ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬೇಕು ನೀವು. ಅದ್ಭುತವಾದ ಒಂದು ಕಿಚನ್ ಇದು. ಇಲ್ಲಿ ಅದ್ಭುತವಾದ ವ್ಯಕ್ತಿ ಇದ್ದಾರೆ, ಶ್ರೀನಿಧಿ ಅಂತ. ಕಾಡಿನಲ್ಲಿ, ಮಧ್ಯಪ್ರದೇಶದ ಕಾಡಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ರಿಸರ್ಚ್ ಮಾಡಿ ಬ್ಯಾಟರ್, ದೋಸೆ ಬ್ಯಾಟರ್, ಇಡ್ಲಿ ಬ್ಯಾಟರ್ ಅಂತ ಕಂಡುಹಿಡಿದ್ರು. ಆ ಎಪಿಸೋಡ್ ಕೊಟ್ಟಿದ್ರು ಆಗಲೇ ನಮಗೆ. ಎಷ್ಟು ಜನ ಮೆಚ್ಕೊಂಡಿದ್ದಾರೆ. ಇವತ್ತು ಅದೇ ಕಿಚನಲ್ಲಿ ಇದ್ದೀವಿ. ಯಾಕೆ ನೀವೇ ಕೇಳಿದ್ದು, ರಾಗಿ ದೋಸೆ ಬ್ಯಾಟರ್ ತೋರಿಸಿಲ್ಲ ರೀ ನೀವು ಅಂತ. ಬನ್ನಿ, ಇವತ್ತು ಇದೇ ಟೇಬಲ್ ಮೇಲೆ ರಾಗಿ ದೋಸೆ ಬ್ಯಾಟರ್ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ರಾಗಿ ದೋಸೆ ಬ್ಯಾಟರ್ ಕೂಡ ತೋರಿಸ್ಬಿಡ್ತೀವಿ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಆರಾಮ ಸರ್, ತುಂಬಾ ದಿವಸ ಆಯ್ತು. ನಿಮ್ಮ ಕತೆ ನನಗೆ ತಲೆಯಲ್ಲೇ ಇರ್ತದೆ ಯಾವಾಗ್ಲೂ. ಎಂಥ ಕತೆ ಅದು, ಅದ್ಭುತ ಕತೆ. ಕಾಡಿನಿಂದ ನಾಡಿಗೆ ಅಂತ ನಾವು ಇಡ್ಡಲಿಗೆ ಅದ್ರ ಬಗ್ಗೆ ನೀವು ಹೇಳಿದ್ರಿ. ಹೊಸ ವೀಕ್ಷಕರಿಗೆ ಹೇಳಲೇಬೇಕು, ಲಿಂಕ್ ಕೊಟ್ಟಿರ್ತೀನಿ ನೋಡಿ ಆ ಒಂದು ವಿಡಿಯೋನ. ಅದ್ಭುತವಾದ ಒಂದು ಕಥೆ ಇದೆ. ಮಧ್ಯಪ್ರದೇಶದಲ್ಲಿ ಒಂದು ಕಾಡು, ಅಲ್ಲಿ ನಿಮ್ಮ ಈ ಪಯಣ ಶುರುವಾಯ್ತು. ಹೌದು ಸರ್, ಹೌದು. ಕ್ವಿಕ್ ರೀಕ್ಯಾಪ್ ಮಾಡ್ಬೇಕು ಅಂದ್ರೆ, ಆಕ್ಚುಲಿ ಮಧ್ಯಪ್ರದೇಶದಲ್ಲಿ ಆಲ್ಮೋಸ್ಟ್ 17 years ಕಾಡುಗಳಲ್ಲೇ ಇದ್ವಿ ನಾನು, ವೈಫು. ಅಲ್ಲೆಲ್ಲೂ ದೋಸೆ ಬ್ಯಾಟರು ಅಥವಾ ದೋಸೆ ಮಾಡೋರು ಚೆನ್ನಾಗಿರೋರು ಸಿಗ್ತಾ ಇರ್ಲಿಲ್ಲ. ಸೊ ಅಲ್ಲಿ ನಾವು ಟ್ರೈ ಮಾಡಿ ಅಲ್ಲಿ ಒಂದು ಬ್ಯಾಟರ್, ನಮಗೆ ಇಷ್ಟ ಆಗಿದ್ದ ಬ್ಯಾಟರ್ನ ನಾವು ಕಾಡ್ ಬಿಟ್ಟು ನಾಡಕ್ ಬಂದಾಗ ಇಲ್ಲಿ ಜನಕ್ಕೂ ಟ್ರೈ ಮಾಡ್ಸೋಣ ಅಂತ ಶುರು ಮಾಡಿದ್ ಬಿಸ್ನೆಸ್ ಇಡ್ಡಲಿಗೆ ಅನ್ನೋದು. ಆಗ ಲಾಸ್ಟ್ ಟೈಮ್ ನಾವು ಮಾಡಿದ್ದು ರೈಸ್ ಬ್ಯಾಟರ್. ಅದ್ರ ಜೊತೆಗೆ ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಕೂಡ ರಾಗಿ ಬ್ಯಾಟರ್ ಇದೆ ಅನ್ನೋದು. ಅದನ್ನ ಮಾಡಕ್ ಆಗಿರ್ಲಿಲ್ಲ ಇಷ್ಟು ದಿವಸ. ಸೊ ಐ ಥಿಂಕ್ ಟುಡೇ ವಿಲ್ ಡೂ ದಟ್. ಎಷ್ಟು ಜನ ಇಷ್ಟಪಡ್ತಾರೆ ಅಂದ್ರೆ ಆ ಬ್ಯಾಟರ್. ಹೌದು ಸರ್. ಇನ್ನು ಇವ್ರದ್ದು ಈ ಏನು ವರ್ಕ್ ಪ್ರೊಸೀಜರ್ ಏನಿದೆ, ನಿಮ್ ಪ್ರಾಸೆಸ್. ಹೌದು ಸರ್. ಒನ್ ಮ್ಯಾನ್ ಆರ್ಮಿ ತರ ಇದೆ, ಕರೆಕ್ಟಾ? ಎಷ್ಟು ಜನ ಲೈಕ್ ಮಾಡ್ತಾರೆ? ಈಗ ನಿಮ್ ಗ್ರೋತ್ ಹೇಳಿ ಸರ್, ಎಷ್ಟು? ಅಬ್ಸಲ್ಯೂಟ್ಲಿ ಸರ್. ಸೊ ಆ ವಿಡಿಯೋ ಬಂದಾಗ ನಮ್ದು ಆಕ್ಚುಲಿ ಒಂದು 5 to 6 kg ಹೋಗ್ತಾ ಇತ್ತು ಸರ್ ದಿನಕ್ಕೆ. ಹೌದು. ಆ ವಿಡಿಯೋ ಬಂದು ನೆಕ್ಸ್ಟ್ 6 to 8 months ಅಲ್ಲಿ ನಾವು ರೀಸೆಂಟ್ ಆಗಿ ಲೆಕ್ಕ ಹಾಕ್ತಾ ಇದ್ವಿ. ವರ್ಷ ಕಂಪ್ಲೀಟ್ ಆಯ್ತಲ್ಲ, ನ್ಯೂ ಇಯರ್ ಶುರು ಆಯ್ತು ಅಂತ ಲೆಕ್ಕ ಹಾಕ್ತಾ ಇದ್ದಾಗ ವಿ ಹ್ಯಾವ್ ಕಮ್ ಅಪ್ ಟು ಅಬೌಟ್ 15 kilos ಎ ಡೇ. 15 kg ದಿನಕ್ಕೆ ಹೋಗ್ತಾ ಇದೆ. 5 kg ಹೋಗ್ತಾ ಇದ್ದು 3ರಷ್ಟು ಹೋಗ್ತಾ ಇದೆ. ಸೊ ದಟ್ ವಾಸ್ ರಿಯಲಿ ಹೆಲ್ಪ್ಫುಲ್. ಐ ಥಿಂಕ್ ಆ ವಿಡಿಯೋ ಇಂದ ಸಿಕ್ಕಿದೊಂದು ಬೂಸ್ಟ್, ನಮಗೂ ಒಂದು ಕಾನ್ಫಿಡೆನ್ಸ್ ಬಂತು. ನಾವು ಎಲ್ಲಿ ಬೇಕೋ ಅಲ್ಲಿ ಡೆಲಿವರ್ ಮಾಡ್ಬೋದು. ಬೆಂಗಳೂರಲ್ಲಿ ಇಬ್ಬರೇ ಇದ್ರೂ ಪರವಾಗಿಲ್ಲ, ವಾರಕ್ಕೆ ಒಂದ್ ದಿವಸ ಒಂದ್ ಏರಿಯಾಗೆ ಹೋದ್ರೆ ವಿ ಕ್ಯಾನ್ ಸ್ಟಿಲ್ ಕವರ್ ಎ ಬಿಗ್ ಚಂಕ್ ಆಫ್ ಬ್ಯಾಂಗ್ಳೂರ್ ಅನ್ನೋದು ಅರ್ಥ ಆಯ್ತು. ನಿಮ್ಮ ಬ್ಯಾಟರ್ ಎಷ್ಟು ಜನ ಇಷ್ಟಪಡ್ತಾರೆ ಈಗ ಅಂದ್ರೆ, ಅದು ಎಷ್ಟು ಚೆನ್ನಾಗಿದೆ ಬ್ಯಾಟರ್ ಅಲ್ವಾ? ಹೌದು. ದೋಸೆ ಅದ್ಭುತವಾಗ್ತಿತ್ತು, ಇಡ್ಲಿ ಎಷ್ಟು ಸಾಫ್ಟ್. ನಮ್ಮಲ್ಲಿ ತೊಗೊಂಡೋಗಿದ್ದೆ ಅವತ್ತು ನಾನು. ಹೌದು, ಬಹಳ ಚೆನ್ನಾಗಿರ್ತದೆ ಬ್ಯಾಟರ್. ಅದಕ್ಕೆ ಸರ್ ರಾಗಿ ಬ್ಯಾಟರ್ ನೋಡೋಣ. ಸೊ ರಾಗಿ ಬ್ಯಾಟರ್ ಅಂದ್ಮೇಲೆ ರಾಗಿ ಇಲ್ದಿರ ಆಗಲ್ಲ. ನೀವು ಯೂಶಲಿ ನೋಡೋ ರಾಗಿ ಯೂಶಲಿ ಕೆಂಪಾಗಿರುತ್ತೆ. ಇಲ್ಲಿ ಕೆಂಪಾಗಿ ಕಾಣಿಸ್ತಾ ಇಲ್ಲ, ಏನಕ್ಕೆ ಅಂದ್ರೆ ನಾವು ಅದನ್ನ ಪಾಲಿಶ್ ಮಾಡಿಸಿಲ್ಲ. ನಾವು ರೈತರ ಹತ್ರ ಬೆಳೆಯೋರ ಹತ್ರ ಡೈರೆಕ್ಟ್ ಆಗಿ ಕೊಂಡ್ಕೋತೀವಿ. ಡೈರೆಕ್ಟ್ ಸರ್. ಇದು ನಾಗಮಂಗಲ ಮತ್ತೆ ಬೇತಮಂಗಲ ಕೋಲಾರ ಜಿಲ್ಲೆ. ಪಾಲಿಶ್ ಮಾಡಿಸಲ್ಲ, ಕ್ಲೀನ್ ಮಾಡಿಸ್ತೀವಿ. ಸೊ ಅದ್ರೊಳ್ಳಿನ ಹೊಟ್ಟಿರುತ್ತೆ. ಸೊ ಇಟ್ಸ್ ಮೋರ್ ಹೆಲ್ತಿಯರ್, ಮೋರ್ ಫೈಬರ್. ಸೊ ಇದನ್ನ ಒಂದೇ ಒಂದು ನಮ್ಗೆ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ತುಂಬಾ ಜಾಸ್ತಿ ನೆನೆಸ್ಬೇಕು ಇದನ್ನ. ಸೊ ಕ್ಲೋಸ್ ಟು 10 hours ನೆನೆದಿರ ಇದು ಮಾಡಕ್ಕಾಗಲ್ಲ. ಸೊ ರಾಗಿ ಮೇನ್ ಇಂಗ್ರೀಡಿಯೆಂಟು, ಜೊತೆಗೆ ಬೈಂಡಿಂಗ್ ಒಂಚೂರು ರೈಸ್ ಬೇಕೇ ಬೇಕು. ಯಾವ ರೈಸ್ ಸರ್ ಇದು? ಸರ್ ಇದು ದೋಸೆ ಅಕ್ಕಿ ಸರ್. 1/4 ಲೋಟ ರಾಗಿ, 3/4 ಲೋಟ ಅಕ್ಕಿ, 3/4 ಲೋಟ ಉದ್ದಿನ ಕಾಳು, 1 ಹಿಡಿಯಷ್ಟು ಅವಲಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ. ಅಷ್ಟೇ. ಇವಾಗ ಇದು ಪ್ರಾಸೆಸ್ ಅಲ್ಲೇ ಇರೋದಿಲ್ಲ. ಹೌದು ಸರ್, ಗಮ್ಮತ್ತು. ಹೌದು. ಸೊ ನಾವು ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ ಎಷ್ಟು ಮಾತ್ರದಲ್ಲಿ ತಗೋತಾ ಇದೀವಿ ಅಂತ. ರಾಗಿ 1/4 ಲೋಟ ಅಷ್ಟು, ಅದನ್ನೊಂದು ಬಟ್ಲಿಗೆ ಹಾಕೊಳ್ಳೋದು. ಇದ್ರಲ್ಲಿ ರೈಸ್ ಬ್ಯಾಟರ್ ತರ ಸಪ್ರೇಟ್ ನೆನ್ಸೋಷ್ಟೇನಿಲ್ಲ. ಡೈರೆಕ್ಟ್ ಆಗಿ ಒಂದೇ ಇದ್ರೊಳಗೆ ನೆನ್ಸಿ ರುಬ್ಬಿಟ್ರೆ ಆಯ್ತು. ಸೊ 2 ಸತಿ ರುಬ್ಬೋದು, 2 ಸತಿ ನೆನ್ಸೋದು, ತೊಳೆಯೋದು, ಏನು ರಗಳೆ ಇಲ್ಲ. ಉದ್ದಿನ ಕಾಳು, ಲಾಸ್ಟ್ ಟೈಮು ನಾನು ಹೇಳಿದ್ದೆ ಆಕ್ಚುಲಿ ಉದ್ದಿನ ಕಾಳು ಯೂಸ್ ಮಾಡಿದ್ರೆ ಚೆನ್ನಾಗಿ ಉದುಗ್ ಬರುತ್ತೆ, ಥಂಡಿ ಇದ್ರೂ ಚೆನ್ನಾಗಿ ಬರುತ್ತೆ ಅಂತ. ಸೊ ವಿ ಸ್ಟಿಲ್ ಸ್ಟಿಕ್ ವಿತ್ ದ ಸೇಮ್. ನಾವು ಚೇಂಜ್ ಮಾಡಿಲ್ಲ. ಉದ್ದಿನ ಬೇಳೆಗೆ ಹೋಗಿಲ್ಲ, ಉದ್ದಿನ ಕಾಳಲ್ಲೇ ಇದೀವಿ. ಇದು 3/4 ಲೋಟ. ದೋಸೆ ಅಕ್ಕಿ
ದೋಸೆ ಅಕ್ಕಿ 3/4 ಲೋಟ. ಸೊ ಯೂಶಲಿ ಏನ್ ಮಾಡ್ತೀವಿ ಮನೇಲಿ ಎಷ್ಟೊಂದ್ ಸತಿ ಒಳ್ಳೆ ಅಕ್ಕಿ ಇದೆ, ಒಳ್ಳೆ ಅಕ್ಕಿ ಉಪಯೋಗಿಸೋಣ ಅಂತ ದೋಸೆ ಇಡ್ಲಿ ಮಾಡೋವಾಗ ಉಪಯೋಗಿಸ್ತೀವಿ. ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸ್ಟಾರ್ಚ್ ಕಂಟೆಂಟ್ ಕಡಿಮೆ ಇರುತ್ತೆ. ಈ ಹಳೆ ರೈಸ್ಗಳಲ್ಲಿ ಸ್ಟಾರ್ಚ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ದೋಸೆ ಎಲ್ಲ ಒಂದು ಸಾಫ್ಟ್ನೆಸ್ ಬರಲ್ಲ. ಅದಕ್ಕೆ ಎಷ್ಟೊಂದ್ ಸತಿ ಅಷ್ಟು ಒಳ್ಳೆ ಅಕ್ಕಿ ಹಾಕದ್ನಲ್ಲಪ್ಪ ಯಾಕೆ ದೋಸೆ ಚೆನ್ನಾಗಿ ಬರ್ಲಿಲ್ಲ ಅನ್ಕೋತೀವಿ. ಆದಷ್ಟು ಟ್ರೈ ಮಾಡಿ ಗೆಟ್ ಚೀಪರ್ ರೈಸ್. ಚೀಪರ್ ರೈಸ್ ಅಂದ್ರೆ ಒಳ್ಳೆ ಬ್ಯಾಡ್ ಕ್ವಾಲಿಟಿ ಅಲ್ಲ, ಹೊಸ ಅಕ್ಕಿ ದೋಸೆ ಅಕ್ಕಿ ತಂದಷ್ಟು ಬೇಗ ಇದಾಗತ್ತೆ. ಇದಕ್ಕೆ ಕೊನೆಯದಾಗಿ ಮೆಂತ್ಯ 1 ಟೇಬಲ್ ಸ್ಪೂನ್ ಅಷ್ಟು. ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕೊನೆಯಲ್ಲಿ ಅದು ನೆಂದಾದ್ಮೇಲೆ ಅವಲಕ್ಕಿ ಹಾಕೋತೀವಿ. ಸೊ ಇವಾಗ ಇದನ್ನ ತೊಳೆಯೋಣ. ನಾವು ರಾಗಿ ಡೈರೆಕ್ಟ್ ಆಗಿ ಫಾರ್ಮ್ ಇಂದ ತರೋದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ತೊಳಿಬೇಕು. ಯಾಕೆಂದ್ರೆ ಬರೀ ಕ್ಲೀನ್ ಆಗಿರುತ್ತೆ, ಪಾಲಿಶ್ ಆಗಿರಲ್ವಲ್ಲ ಸರ್. ಎಷ್ಟು ಸಲ ತೊಳಿಬೇಕು ಸರ್? ಒಂದು 3 ರಿಂದ 4 ಸರಿ. 3 ರಿಂದ 4 ಸರಿ. ನೀವು ಅಂಗಡಿ ರಾಗಿ ಯೂಸ್ ಮಾಡಿದ್ರೆ ಈ ಸರಿ ತೊಳೆಯೋ ನೆಸಿಟಿ ಬೀಳಲ್ಲ. ಹೌದು ಸರ್. 3 ಸಲ ಆಯ್ತಾ ಸರ್ ಈಗ? ಸೊ ಇವಾಗ 3 ಸತಿ ತೊಳೆದಾಗಿದೆ. ಸೊ ನೀರು ಕ್ಲಿಯರ್ ಆಗಿದೆ, ಧೂಳೆಲ್ಲ ಹೋಗಿದೆ. ಸೊ ಈಗ ಇದನ್ನ ಮುಚ್ಚಿಟ್ಬಿಟ್ಟು ಸರ್, ರಾಗಿದಕ್ಕೂ ರೈಸ್ಗೂ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದ್ರೆ ನಾವು ಇದನ್ನ ಮುಚ್ಚಿಟ್ಟು ಆಲ್ಮೋಸ್ಟ್ 10 ಅವರ್ಸ್ ನೆನೆಗೆ ಬಿಡ್ಬೇಕು. ನಾವು ರೈಸ್ ಅಲ್ಲಿ ನೋಡಿದ್ವಿ ಲಾಸ್ಟ್ ಟೈಮ್ 6 ಅವರ್ಸ್ಗೆ ನೆಂದು ರೆಡಿ ಆಗ್ಬಿಡುತ್ತೆ, 6 to 7 hours ಅಲ್ಲಿ. ರಾಗಿ ಬಿಕಾಸ್ ಇಟ್ಸ್ ಅ ಮಿಲೆಟ್ ಅಂಡ್ ಇಟ್ ಹ್ಯಾಸ್ ಅ ಹಾರ್ಡ್ ಔಟರ್ ಶೆಲ್, ತುಂಬಾ ಟೈಮ್ ತಗೊಳುತ್ತೆ ನೆನೆಯಕ್ಕೆ. ನೆಂದಷ್ಟು ಒಳ್ಳೇದು. ಯೂಶಲಿ ನಾವು ರಾಗಿ ದೋಸೆನ ಮನೆ ರಾಗಿ ಹಿಟ್ಟು ಕಲ್ಸ್ಬಿಟ್ಟು ಮಾಡ್ಬಿಡ್ತೀವಿ, ದಟ್ಸ್ ಈಸಿ. ಬಟ್ ಇದರಲ್ಲಿ ಪೇಷನ್ಸ್ ಬೇಕು, ಬಟ್ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಆಲ್ಮೋಸ್ಟ್ 10 ಅವರ್ಸ್ ನೆಂದ ಮೇಲೆ ಈ ಲೆವೆಲ್ಗೆ ಉಬ್ಬಿರುತ್ತೆ ನೋಡಿ. ಉದ್ದಿನ ಕಾಳು ಎಷ್ಟು ದಪ್ಪ ಆಗಿದೆ, ಹೌದಲ್ಲ ಸರ್? ಈ ಸ್ಟೇಜ್ ನಾವು ಬಂದಾಗ ಈಗ ಅವಲಕ್ಕಿ 1 ಹಿಡಿಯಷ್ಟು ಅವಲಕ್ಕಿ ಇದ್ರೊಳಗೆ ಹಾಕೋಬೇಕು. ಅವಲಕ್ಕಿನ ಜಾಸ್ತಿ ನೆನ್ಸೋಷ್ಟಿಲ್ಲ. ಅವಲಕ್ಕಿ ನೀವು ಒಂದು ಅರ್ಧ ಗಂಟೆ ನೆನೆಸಿದ್ರು ಸಾಕು. ಓಕೆ. ಸೊ ಅರ್ಧ ಗಂಟೆ ನೆನೆಸಿದ ನಂತರ ಗ್ರೈಂಡಿಂಗ್, ಅರ್ಧ ಗಂಟೆ ನೆನೆಸಿದ ನಂತರ ಗ್ರೈಂಡಿಂಗ್ ಹೋಗೋದು. ಓಕೆ. ಈಗ ನೆನೆಗೆ ಬಿಟ್ಬಿಡೋಣ ಸರ್? ನೆನೆಗೆ ಬಿಡೋಣ. ಓಕೆ ಸರ್. ಎಷ್ಟು ಒಂದು ಹಾಫ್ ಅನ್ ಅವರ್ ಆಯ್ತು ಸರ್? ಹಾಫ್ ಅನ್ ಅವರ್ ಸಾಕು ಸರ್. ಹಾಫ್ ಅನ್ ಅವರ್ ಅಲ್ಲಿ ಅವಲಕ್ಕಿ ಇಸ್ ಕಂಪ್ಲೀಟ್ಲಿ ಸೋಕ್. ಸೊ ಇವಾಗ ಇದನ್ನ ರುಬ್ಕೊಳ್ಳೋಣ. ಓಕೆ. ನಮ್ಮ ವ್ಯೂವರ್ಸ್ ಫೋನ್ ಮಾಡಿಲ್ವಾ ಕಿಚನ್ ಬಗ್ಗೆ ಅಪ್ರಿಶಿಯೇಟ್ ಮಾಡಿ? ಸರ್ ಯಾರೋ ಒಬ್ರು ಫೋನ್ ಮಾಡ್ಬಿಟ್ಟು ನಮಗೆ ಬ್ಯಾಟರ್ ಬೇಡ, ನಿಮ್ ಕಿಚನ್ ನೋಡಕ್ ಬರ್ತೀವಿ ಅಂತ ಕೇಳಿದ್ರು ಸರ್. ನೋಡಿ. ಸೊ ಈ ರಾಗಿ ಬ್ಯಾಟರ್ ಅಲ್ಲಿ ಒಂದೇ ಒಂದು ಇಂಟ್ರೆಸ್ಟಿಂಗ್ ಏನು ಅಂದ್ರೆ ನಾರ್ಮಲ್ ಇಡ್ಲಿ ರುಬ್ಬೋ ತರ ತರಿ ರುಬ್ಬೋಷ್ಟಿಲ್ಲ. ಫುಲ್ ಸ್ಮೂತ್ ಆಗಿ ರುಬ್ಬಿದ್ರು ಇಡ್ಲಿ ದೋಸೆ ಎರಡು ಅದ್ಭುತವಾಗಿ ಆಗುತ್ತೆ. ಈ ಬ್ಯಾಟರ್ ಇಡ್ಲಿಗೆ, ದೋಸೆಗೆ, ಪಡ್ಡುಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ರುಬ್ಬದಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಹಂಗೆ ಕಂಪ್ಲೀಟ್ ಆಯ್ತಲ್ಲ ಸರ್? ಫುಲ್ ರುಬ್ಬಾದ್ಮೇಲೆ ಇದಕ್ಕೆ ಹಾಕೊಂಡು ಇಲ್ಲಿಂದ ಸರ್ ಆಲ್ಮೋಸ್ಟ್ 5 hours ಇದನ್ನ ಫರ್ಮೆಂಟೇಷನ್ ಬಿಡಬೇಕು. ಈಗಿರೋ ಸ್ಟೇಜ್ ಇಂದ ಇದು ಆಲ್ಮೋಸ್ಟ್ ಡಬಲ್ ಗಿಂತ ಜಾಸ್ತಿ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು. ರಾಗಿ ನಾರ್ಮಲ್ ರೈಸ್ ಬ್ಯಾಟರ್ ಗಿಂತ ತುಂಬಾ ಜಾಸ್ತಿ ಉಬ್ಬೋದ್ರಿಂದ ಅಟ್ಲೀಸ್ಟ್ 4 to 5 hours ನಾವ್ ಇದನ್ನ ಫರ್ಮೆಂಟ್ ಆಗಿ ಬಿಡಬೇಕು. ಓಕೆ. ಸೊ ಈಗ ನಾವು 4 to 5 hours ವೇಟ್ ಮಾಡಬೇಕು. ಹೌದು ಸರ್. ಬರೋಣ ಸರ್, ನೋ ಪ್ರಾಬ್ಲಮ್, ವೇಟ್ ಮಾಡ್ತೀನಿ. ಸೊ ಸರ್ ಇವಾಗ 5 hours ಬಿಟ್ಟಿದೀವಿ. 5 hours ಆದ್ಮೇಲೆ ಫರ್ಮೆಂಟೇಷನ್ ನೋಡಿ ಸರ್ ಹೆಂಗ್ ಬರುತ್ತೆ. ರಾಗಿದು ಒಂದು ನಾಪ್ಕ ಇಟ್ಕೋಬೇಕು ಸರ್. ರಾಗಿ ಆಕ್ಚುಲಿ ತುಂಬಾ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಫರ್ಮೆಂಟ್ ಆಗ್ತಾ ಆಗ್ತಾ. ಸೊ ತುಂಬಾ ಉಬ್ಬುತ್ತೆ. ಸೊ ನೀವು ಯೂಶುವಲ್ ಆಗಿ ಇಟ್ಕೊಳ್ಳೋ ಪಾತ್ರಗಿಂತ ಸ್ವಲ್ಪ ಉದ್ದ ಪಾತ್ರೆ ಇಟ್ಕೊಳ್ಳಿ. ಎಷ್ಟೊಂದ್ ಸತಿ ಉಬ್ಬಿದೆ ಅನ್ಕೊಂಡು ಫ್ರಿಜ್ಗೆ ಹಾಕಿದ್ಮೇಲೂ ಉಬ್ಬುತ್ತೆ. ಸೊ ರಾಗಿ ಉಬ್ಬಕ್ ಬಿಡಿ, ಒಂದು 4 hours ಅದು ಮಿನಿಮಮ್ ಉಬ್ಬಕ್ ಬಿಡಿ. ಸೊ ದೋಸೆ ಹಾಕ್ಬಿಡೋದು? ಹೌದು ಸರ್. ರೆಡಿ. ಯಾವ ತರ ದೋಸೆ ಹಾಕ್ತಿರ್ತೀರ ಸರ್? ಮಸಾಲೆ ದೋಸೆ ಸ್ಟೈಲ್ ಅಲ್ಲಿ, ಬಟ್ ನಾರ್ಮಲ್ ದೋಸೆ. ಉಬ್ಬಿರೋದು ನೋಡಿದ್ರೆ ನೀವು ನೋಡಿ, ಆಲ್ಮೋಸ್ಟ್ ಲೈಕ್ ಐಸ್ ಕ್ರೀಮ್. ಕರೆಕ್ಟ್, ಕ್ರೀಮ್. ಹೌದು ಅಲ್ಲ? ಸೊ ರಾಗಿ ತುಂಬಾ ಅದ್ಭುತವಾಗಿ ಉಬ್ಬುತ್ತೆ ನೋಡಿ. ಇವಾಗ ನಾನು ಮಿಕ್ಸ್ ಮಾಡಿದಾಗ ನಿಮ್ಗೆ ನಾವು ಹಾಕಿದ್ದಕ್ಕೂ ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆಲ್ಮೋಸ್ಟ್ ಡಬಲ್ ಗಿಂತ ಜಾಸ್ತಿ. ಕರೆಕ್ಟ್, ರೈಟ್ ಸರ್. ಸೊ ನಮ್ದು ಬ್ಯಾಟರ್ ರೆಡಿ ಆಯ್ತು, ಫರ್ಮೆಂಟ್ ಆಯ್ತು. ಈಗ ದೋಸೆ ಹಾಕಕ್ ರೆಡಿ ಆಗಿರೋ ಬ್ಯಾಟರ್ನ ಒಂಚೂರು ತೆಕ್ಕೊಳ್ಳೋಣ. ಇಷ್ಟು ಒಂದೇ ಸತಿಗೆ ಅಲ್ಲಿ ಕಷ್ಟ ಆಗತ್ತೆ. ಸೊ ಗಟ್ಟಿಯಾಗಿ ರುಬ್ಕೋತೀವಿ ನಾವು ಇದನ್ನ. ನೀರು ತುಂಬಾ ಜಾಸ್ತಿ ಹಾಕ್ದಿರಾ. ಕನ್ಸಿಸ್ಟೆನ್ಸಿ ನೋಡಿ, ಇದನ್ನ ಆಕ್ಚುಲಿ ಗಟ್ಟಿಯಾಗಿ ರುಬ್ಕೊಂಡಿರ್ತೀವಿ. ಸೊ ರೆಡಿಯಾಗಿರೋ ಬ್ಯಾಟರ್ನ ತೆಕ್ಕೋತಾ ಇದೀವಿ. ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು, ಆಕ್ಚುಲಿ ತುಂಬಾ ಗಟ್ಟಿಯಾಗಿರುತ್ತೆ. ಇಡ್ಲಿಗಾದ್ರೆ ಡೈರೆಕ್ಟಾಗಿ ಇದೇ ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡ್ಬೋದು, ಏನು ಮಿಕ್ಸ್ ಮಾಡೋಷ್ಟಿಲ್ಲ. ಒಂಚೂರು ಉಪ್ಪು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಇಡ್ಲಿ ಮಾಡ್ಬೋದು. ದೋಸೆಗಾದ್ರೆ ಒಂದು ಚೂರು ನೀರು, ಒಂದು ಅರ್ಧ ಚಿಕ್ಕ ಲೋಟ ಅಷ್ಟು ನೀರು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ದೋಸೆಗೆ ಅದ್ಭುತ. ಇವಾಗ ನಾವು ತೆಕ್ಕೊಂಡಿರೋ ಬ್ಯಾಟರ್ಗೆ ಒಂದು 1/4 ಚಮಚ ಅಷ್ಟು ಉಪ್ಪು. ನಾವು ಈ ನಡುವೆ ಪಿಂಕ್ ಸಾಲ್ಟ್ಗೆ ಅಭ್ಯಾಸ, ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದೀವಿ. ಯಾವ ಉಪ್ಪು ಹಾಕೊಂಡ್ರು ನಡೆಯುತ್ತೆ. ಹಿಮಾಲಯನ್ ಸಾಲ್ಟ್ ಅಲ್ಲ? ಹೌದು ಸರಿ. ಅದಕ್ಕೆ ಹಾಗೆ ಒಂದು 1/4 ಲೋಟ ಅಷ್ಟು ನೀರು.
ನಾವು ಲೋಟ ತಗೊಂಡಿನಿ, ಪೂರ್ತಿ ಹಾಕಲ್ಲ. ಬ್ಯಾಟರ್ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೋಸೆ ಕನ್ಸಿಸ್ಟೆನ್ಸಿಗೆ ರೆಡಿ ಬ್ಯಾಟರ್. ನಾವು ಪ್ಯಾಕ್ ಮಾಡೋ ಬ್ಯಾಟ್ರಲ್ಲಿ ಆಲ್ರೆಡಿ ಒಂದು ಚೂ ಸಾಲ್ಟ್ ಇರುತ್ತೆ, ಹೌದು. ಸೊ ತುಂಬಾ ಕಡಿಮೆ ಇರುತ್ತೆ. ಅವ್ರ ರುಚಿಗೆ ತಕ್ಕಂತೆ ಆಡ್ ಮಾಡ್ಕೋಬಹುದು. ಬ್ಯಾಟರ್ ರೆಡಿ ಸರ್. ಹೆಂಚು ಆಲ್ಮೋಸ್ಟ್ ರೆಡಿ. ದೋಸೆ ಹಾಕೋ ಟೈಮ್ ಬಂತು. ಓಕೆ, ಮೊದಲನೇ ದೋಸೆ. ಆಹಾ, ಸರ್ ರಾಗಿ ಬ್ಯಾಟರ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹರಡುತ್ತೆ. ಹೌದು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ರೆ ಆಯ್ತಲ್ಲ ಸರ್? ಅಷ್ಟೇ ಸರ್. ಆಕ್ಚುಲಿ ಕಡಲೆಕಾಯಿ ಎಣ್ಣೆ ಅದ್ಭುತ. ಸೊ ಮನೆಗಳಲ್ಲಿ ನಾವು ಯೂಶಲಿ ದೋಸೆನ ಮೊಗ್ಚಾಕ್ತಿವಿ. ಹೋಟ್ಲ್ಗಳಲ್ಲಿ ಬರೀ ಒಂದೇ ಕಡೆ ಬೇಯಿಸ್ತಾರೆ. ಇದು ಮನೆಯದಾಗಿರೋದ್ರಿಂದ ನಾವು ಇದನ್ನ ಮೊಗ್ಚಾಕ್ತಿವಿ. ಮೊಗ್ಚಾಕಕ್ ಮುಂಚೆ ಒಂದು ಗಮನ ಕೊಡ್ಬೇಕಾಗಿರೋದೇನು ಅಂದ್ರೆ, ಈ ಹಸಿ ಹಿಟ್ಟು ಇದೆಯಲ್ಲ, ಆ ಕಲರ್ ಡಿಸಪಿಯರ್ ಆದ್ಮೇಲೆ, ಆ ಕಲರ್ ಒಣಗಿದೆ ಅನ್ಸಿದ್ಮೇಲೆ ಮೊಗ್ಚಾಕೋದ್ ಬೆಟರ್. ಈಗ ಇದನ್ನ ಮೊಗ್ಚಾಕೋ ಟೈಮ್ ಬಂದಿದೆ. ವಾವ್, ಸೂಪರ್. ರೆಡಿ ಸರ್? ರೆಡಿ ಸರ್. ವಾವ್, ನಮ್ಮ ರಾಗಿ ದೋಸೆ ರೆಡಿ ಆಯಿತು ಸರ್ವಿಂಗಿಗೆ. ಈ ರೀತಿ ಮನೇಲಿ ಮಾಡ್ಕೊಂಡ್ಬಿಡ್ಬೋದು ಅಂತ ತೋರಿಸ್ಬಿಟ್ರಿ. ಹೌದು, ಅದು ಕೂಡ ಬ್ಯಾಟರ್ ಒಂದೇ ತೋರಿಸಿಲ್ಲ ನೀವು, ದೋಸೆ ಕೂಡ ಹೆಂಗ್ ಮಾಡ್ಕೊಳ್ಳೋದು ತೋರಿಸ್ಬಿಟ್ರಿ. 100% ಕಾಂಬಿನೇಷನ್ ಅಂದ್ರೆ ಕಾಯಿ ಚಟ್ನಿ ಸರ್. ಕಾಯಿ ಚಟ್ನಿನಾ? ಕಾಯಿ ಚಟ್ನಿ. ನೋಡಿ, ಕಾಯಿ ಚಟ್ನಿ ನೀವು ಇವಾಗ ಟ್ರೈ ಮಾಡಿ ಹೇಳ್ಬೇಕಷ್ಟೇ. ಸರ್ ಸರ್ ನೋಡಿ ಸರ್, ವೀಕ್ಷಕರೇ ನೋಡಿ, ಇದು ಈ ರಾಗಿ ಒಂದು ಬ್ಯಾಟ್ರಿಗೋಸ್ಕರ ಬಂದಿದ್ದು ಲೈವ್ ಆಗಿ ನಮಗೆ ರಾಗಿ ದೋಸೆ ಕೂಡ ಮಾಡಿ ತೋರಿಸ್ಬಿಟ್ರು. ಅದರೊಟ್ಟಿಗೆ ಕಾಯಿ ಚಟ್ನಿ ಮತ್ತು ಟೊಮೆಟೊ ತೊಕ್ಕು ಅದನ್ನು ಮಾಡಿ ಮಾರ್ತೀವಿ. ವಿತ್ ಗಾರ್ಲಿಕ್ ಮತ್ತೆ ವಿತೌಟ್ ಗಾರ್ಲಿಕ್ ವೇರಿಯಂಟ್ ಮಾರ್ತೀವಿ. ಸೊ ಪ್ಲೀಸ್ ಅದನ್ನು ಟ್ರೈ ಮಾಡಿದಾಗ. ಅದಲ್ಲದೆ ಇನ್ನೊಂದು ಹೇಳಿದ್ರಿ ನೀವು, ಬಂದ ತಕ್ಷಣ ಕೊಟ್ರಿ ನೀವು. ಹೌದು ಸರ್. ನಿಪ್ಪಟ್ಟು ಕೋಡ್ಬಳೆ ಟೇಸ್ಟು ಏನು ಸರ್? ಹೌದು, ನಿಪ್ಪಟ್ಟು ಕೋಡ್ಬಳೆ ಕೂಡ ಶುರು ಮಾಡಿದ್ರಿ. 100% ಸರ್. ಅದು ಆಕ್ಚುಲಿ ತುಂಬಾ ಹಳೆ ರೆಸಿಪಿ. 94 ಅಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದ ರೆಸಿಪಿನ ನಾವು ವಾಪಸ್ ರಿವೈವ್ ಮಾಡಿದ್ವಿ. ಕಳ್ದೋಗೋದು ಬೇಡ, ಅದು ನಮ್ಮಲ್ಲಿ ಇರ್ಲಿ ಅಂದ್ಬಿಟ್ಟು ಕಲ್ತು ಅದನ್ನು ಇವಾಗ ಮಾಡಕ್ ಶುರು ಮಾಡಿದ್ವಿ. ಎಂತ ಟೇಸ್ಟ್ ಅಂದ್ರೆ ನನಗೆ ಅದು ಔಟ್ ಆಫ್ ದ ವರ್ಲ್ಡ್ ಇತ್ತು. ಆಸಮ್. ಈಗ ರಾಗಿ ಬ್ಯಾಟರ್ ಸಿಗುತ್ತಂತ ನಾವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ವಿ. ಸಮಯ ಒಂದು 6-7 ತಿಂಗಳ ನಂತರ ಸಿಕ್ಕಿದೆ ನಮಗೆ ರೆಸಿಪಿ. ನಾವು ಕಾಯ್ತಾನೆ ಇದ್ವಿ. ಟೇಸ್ಟ್ ಮಾಡ್ಬಿಡೋಣ ವೀಕ್ಷಕರೇ. ಇದಕ್ಕೆ ಹೇಳೋದು ನಾವು ಮಧ್ಯಪ್ರದೇಶ ಕಾಡಲ್ಲಿ ರಿಸರ್ಚ್ ಮಾಡಿದ್ದಾರೆ. ಕ್ಲೈಮೇಟ್ ವೈಸ್ ವಿಂಟರಲ್ಲಿ ಹೆಂಗಾಗುತ್ತೆ ಫರ್ಮೆಂಟೇಷನು, ಸಮ್ಮರಲ್ಲಿ ಹೆಂಗಾಗುತ್ತೆ, ನೀವೊಂದು ಸ್ಟಡಿ ಮಾಡಿ ಅದರಿಂದ ಪರಿಶ್ರಮ ಇದ್ದಿದ್ದಕ್ಕೆ ಹಿಂಗೆ ಬರೋದು. ರೈಸ್ ಬ್ಯಾಟ್ರಿ ಯಾರು ವೀಕ್ಷಕರು ತೊಗೊಂಡಿದ್ರು ಆಗಲೇ ಅವ್ರಿಗೆಲ್ಲ ಗೊತ್ತು. ಹೌದು ಸರ್. ಇವತ್ತು ರಾಗಿ ಅದನ್ನು ತೊಗೊಂಡಿರ್ತಾರೆ. ಹೌದು ಸರ್. ಬಟ್ ಅದ್ರ ರೆಸಿಪಿ ಗೊತ್ತಾಯ್ತು ಇವತ್ತು. ಟೇಸ್ಟ್ ಕೂಡ ಅದ್ಭುತವಾಗಿದೆ. ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ, ಆರ್ಡರ್ ಮಾಡಿಕೊಂಡು ಟೇಸ್ಟ್ ಮಾಡಿ ನಮ್ಮ ಕಮೆಂಟ್ ಹಾಕಿ. ಅದ್ಭುತವಾದ ರಾಗಿ ದೋಸೆ ಬ್ಯಾಟರ್ ತೋರಿಸಿದ್ದಕ್ಕೆ ಸರ್ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಾನು ಮುಗಿಸ್ತೀನಿ. ಬಟ್ ಅಲ್ಲ ರೆಸಿಪಿ ಕಾಮೆಂಟ್ಸ್ ಆಗ್ತಾರೆ. ಹೌದೌದು, ನಿಪ್ಪಟ್ಟು ತೋರಿಸಿ ಅಂತ. ಹೌದೌದು, ಯಾಕಂದ್ರೆ ಇದು ಭಾಳ ಡಿಫ್ರೆಂಟ್ ಇದೆ, ಭಾಳ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದೆಮ್. ನಾವು ಅವ್ರಿಗೆ ಹೇಳ್ಬೇಕಷ್ಟೇ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.